ತುಮಕೂರಿನ ಹಾಸ್ಟೆಲ್ಗಳ ಅವ್ಯವಸ್ಥೆಗೆ ಶೀಘ್ರವೇ ಸಿಗುತ್ತೆ ಮುಕ್ತಿ. ಹಾಸ್ಟೆಲ್ಗಳ ವಿದ್ಯಾರ್ಥಿಗಳ ಹಿತಕ್ಕಾಗಿ ಸಿಇಒ ಮಹತ್ವದ ಹೆಜ್ಜೆ. ತುಮಕೂರು ಜಿಲ್ಲೆಯಲ್ಲಿನ ಹಾಸ್ಟೆಲ್ಗಳ ಸ್ಥಿತಿಯ ಬಗ್ಗೆ ಪ್ರಜಾಶಕ್ತಿ ಟಿವಿ ವರದಿ ಪ್ರಸಾರ ಮಾಡ್ತಾ ಇದ್ದು, ಜಿಲ್ಲಾಡಳಿತವನ್ನ ಎಚ್ಚರಿಸುವ ಕೆಲಸ ಮಾಡ್ತಾ ಇದೆ. ಒಂದೇ ಒಂದು ವರದಿ ಇಡೀ ಜಿಲ್ಲಾಡಳಿತವನ್ನೇ ಎಚ್ಚರಿಸಿದೆ. ಹೌದು, ಹಲವು ವರ್ಷಗಳಿಂದ ಹಾಸ್ಟೆಲ್ಗಳು ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದು, ವಿದ್ಯಾರ್ಥಿಗಳ ಸ್ಥಿತಿ ಶೋಚನೀಯವಾಗಿತ್ತು. ಇದೀಗ ಹಾಸ್ಟೆಲ್ಗಳ ಅವ್ಯವಸ್ಥೆಗೆ ಶಾಶ್ವತ ಪರಿಹಾರಕ್ಕೆ ಜಿಲ್ಲಾ ಪಂಚಾಯತ್ ಮುಂದಾಗಿದೆ. ಹೌದು, ಪಾವಗಡ ಹಾಗೂ ಚಿಕ್ಕನಾಯಕನಹಳ್ಳಿ ತಾಲೂಕಿನ ವಿದ್ಯಾರ್ಥಿ ನಿಲಯಗಳಲ್ಲಿನ ಅವ್ಯವಸ್ಥೆ ಬೆಳಕಿಗೆ ಬಂದ ಬೆನ್ನಲ್ಲೇ ತುಮಕೂರು ಜಿಲ್ಲಾ ಪಂಚಾಯತ್ ಎಚ್ಚೆತ್ತುಕೊಂಡಿದೆ. ತುಮಕೂರು ಜಿಲ್ಲೆಯ ಯಾವುದೇ ವಿದ್ಯಾರ್ಥಿ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಬಾರದು ಎಂಬ ದೃಢ ಸಂಕಲ್ಪದೊಂದಿಗೆ ಜಿಲ್ಲಾ ಪಂಚಾಯತ್ ಸಿಇಒ ಆಶ್ವಿಜಾ ಅವರು ಮಹತ್ವದ ಯೋಜನೆಯೊಂದನ್ನು ರೂಪಿಸಿದ್ದಾರೆ. ಜಿಲ್ಲೆಯಾದ್ಯಂತ ಇರುವ 300ಕ್ಕೂ ಹೆಚ್ಚು ವಿದ್ಯಾರ್ಥಿ ನಿಲಯಗಳ ಸ್ಥಿತಿಗತಿಯನ್ನು ಸಮಗ್ರವಾಗಿ ಪರಿಶೀಲಿಸಲು ಮುಂದಾಗಿದೆ. ಇನ್ನು ಯೋಜನೆಯ ಭಾಗವಾಗಿ ಜಿಲ್ಲಾ ಪಂಚಾಯಿತಿ ಸಿಇಒ ಆಶ್ವಿಜಾ ಅವರು ಜಿಲ್ಲೆಯ ಎಲ್ಲಾ ಹಾಸ್ಟೆಲ್ ವಾರ್ಡನ್ಗಳ ಜೊತೆ ಸಭೆಯನ್ನ ನಡೆಸಿದ್ದು, ಪ್ರತಿಯೊಂದು ವಿದ್ಯಾರ್ಥಿ ನಿಲಯದ ಬಗ್ಗೆ ಮಾಹಿತಿಯನ್ನ ನೀಡುವಂತೆ ಸೂಚನೆಯನ್ನ ನೀಡಿದ್ದಾರೆ. ಇದಕ್ಕಾಗಿ ಸುಮಾರು 120 ಪ್ರಶ್ನೆಗಳ ಚೆಕ್ ಲಿಸ್ಟ್ ಸಿದ್ಧಪಡಿಸಲಾಗಿದ್ದು, 1 ವಾರದ ಒಳಗೆ ಉತ್ತರ ಸಲ್ಲಿಸುವಂತೆ ನಿರ್ದೇಶನವನ್ನ ಕೂಡ ನೀಡಿದ್ದಾರೆ. ಇದರ ಜೊತೆಗೆ ಹಾಸ್ಟೆಲ್ನ ಕಟ್ಟಡದ ಸ್ಥಿತಿ, ಕುಡಿಯುವ ನೀರು, ಶೌಚಾಲಯ, ವಿದ್ಯುತ್, ಸ್ವಚ್ಛತೆ, ಅಡುಗೆ ಮನೆ, ವಿದ್ಯಾರ್ಥಿಗಳ ಸುರಕ್ಷತೆ ಸೇರಿದಂತೆ ಪ್ರತಿಯೊಂದು ಮೂಲಭೂತ ಸೌಲಭ್ಯಗಳ ಕುರಿತು ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ. ಇನ್ನು ಕೇವಲ ಮಾಹಿತಿ ಸಂಗ್ರಹಕ್ಕಷ್ಟೇ ಸೀಮಿತವಾಗದೆ ಸಮಸ್ಯೆ ಇರುವ ವಿದ್ಯಾರ್ಥಿ ನಿಲಯಗಳಿಗೆ ಆದ್ಯತೆ ನೀಡಿ ಅಭಿವೃದ್ಧಿ ಕಾಮಗಾರಿ ಕೈಗೊಳ್ಳಲು ಜಿಲ್ಲಾ ಪಂಚಾಯತ್ ಸಿದ್ಧತೆಯನ್ನ ನಡೆಸಿದೆ. ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಅನುದಾನಿತ ಜೊತೆಗೆ ಸಿಎಸ್ಆರ್ ನಿಧಿಯನ್ನ ಬಳಸಿಕೊಂಡು ಅಗತ್ಯ ಮೂಲ ಸೌಕರ್ಯ ಕಲ್ಪಿಸುವ ಯೋಜನೆಯನ್ನ ರೂಪಿಸಲಾಗಿದೆ. ಇನ್ನು ಹಾಸ್ಟೆಲ್ಗಳ ಅವ್ಯವಸ್ಥೆ ಪರಿಹಾರ ಯೋಜನೆ ಬಗ್ಗೆ ಜಿಲ್ಲಾ ಪಂಚಾಯತ್ ಸಿಇಒ ಆಶ್ವಿಜಾ ಅವರು ಪ್ರಜಾಶಕ್ತಿ ಟಿವಿಗೆ ಪ್ರತಿಕ್ರಿಯೆಯನ್ನ ನೀಡಿದ್ದು, ಜಿಲ್ಲೆಯ ಯಾವುದೇ ವಿದ್ಯಾರ್ಥಿ ಮೂಲಭೂತ ಸೌಕರ್ಯಗಳಿಂದ ವಂಚಿತನಾಗಬಾರದು. ಎಲ್ಲ ಅಧಿಕಾರಿಗಳಿಗೆ ಸ್ಪಷ್ಟ ಸೂಚನೆಯನ್ನ ನೀಡಿದ್ದೇವೆ. ಮಾಹಿತಿ ಆಧರಿಸಿ ಅಗತ್ಯ ಕ್ರಮ ಕೈಗೊಂಡು ವಿದ್ಯಾರ್ಥಿ ನಿಲಯಗಳ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುವುದು ಎಂದಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಮ್ಮ ತುಮಕೂರು ಜಿಲ್ಲೆಯಲ್ಲಿ 10 ತಾಲೂಕುಗಳಲ್ಲಿ ಸುಮಾರು 300 ಹಾಸ್ಟೆಲ್ಸ್ಗಳಿದ್ದಾವೆ. ಇವು ಸೋಷಲ್ ವೆಲ್ಫೇರು, ಮೈನಾರಿಟಿ, ST ಮತ್ತು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅವ್ರದ್ದು ಹಾಸ್ಟೆಲ್ಸ್ ಮತ್ತು ಆದಿವಾಸಿ ರೆಸಿಡೆನ್ಸಿ, ಈ ಥರ ಸುಮಾರು 300 ಹಾಸ್ಟೆಲ್ಸ್ಗಳಿದ್ದಾವೆ. ಇಷ್ಟು ಹಾಸ್ಟೆಲ್ಸ್ಗಳಲ್ಲಿ ಸುಮಾರು ದಿನಗಳಿಂದ ಬಹುತೇಕ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದ್ದಾವೆ. ಏನೋ ಮೊನ್ನೆ ಪಾವಗಡದಲ್ಲಿ ಸಹ ಜನರೇಟರ್ ಇಲ್ಲ ಅಂತ ಮಾಹಿತಿ ಸುದ್ದಿ ಬಂದಿದ ತಕ್ಷಣ ಇಮಿಡಿಯೇಟ್ಲಿ ರಾತ್ರೋರಾತ್ರಿ ನಮ್ಮ ಇಒ ಅವ್ರು ಹೋಗಿಬಿಟ್ಟು ಅದನ್ನು ರೆಕ್ಟಿಫೈ ಮಾಡಿಕೊಂಡು ಬಂದಿದ್ದಾರೆ. ಮತ್ತು ಚಿಕ್ಕನಾಯಕನಹಳ್ಳಿಲೂ ಸಹ ABVP ಅವರು ಇದ್ರ ಬಗ್ಗೆ ಗಮನಕ್ಕೆ ತಂದಿದ್ರು, ಬೆಳಕಿಗೆ ತಂದಿದ್ರು. ಇದನ್ನೆಲ್ಲದನ್ನು ಗಮನದಲ್ಲಿ ಇಟ್ಕೊಂಡು ಇವಾಗ ನಾವು ಆ್ಯಸ್ ಅ ಸಿಇಒ ಇಡೀ ಜಿಲ್ಲೆಯಲ್ಲಿ ಎಷ್ಟು ಹಾಸ್ಟೆಲ್ಸ್ ಇದೆ ಅಷ್ಟು ಹಾಸ್ಟೆಲ್ಸ್ದು ಒಂದು ಥರೋ ರಿವ್ಯೂ ಥರ ಮಾಡ್ತಾಯಿದ್ದೀವಿ. ಲಾಸ್ಟ್ ವೀಕ್ ಎಲ್ಲ ವಾರ್ಡನ್ಸ್ನ ಕರೆಸಿದ್ವಿ. ಸುಮಾರು 500 ವಾರ್ಡನ್ಸ್ ಬಂದಿದ್ದರು. ಅವರೆಲ್ರಿಗೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. 24/7 ನಾವು ಸಹ ಫೋನ್ಸ್ ಎಲ್ಲನೂ ಅಲರ್ಟ್ ಆಗಿಡೋಕ್ಕೆ ಹೇಳಿದ್ವಿ. ಯಾವುದೇ ಸಮಸ್ಯೆ ಬಂದರೆ ಇಮಿಡಿಯೇಟ್ಲಿ ನಮಗೆ ಹೇಳೋಕ್ಕೆ. ಇದ್ರ ಜೊತೆಗೆ ಡಿಸ್ಟ್ರಿಕ್ಟ್ ಲೆವೆಲ್ ಮತ್ತು ತಾಲೂಕ್ ಲೆವೆಲ್ ಆಫೀಸರ್ಸ್ನ ಒಂದು ಚೆಕ್ ಲಿಸ್ಟ್ ಕೊಟ್ಟು ಸುಮಾರು 120 ಐಟಮ್ಸ್ ಬಗ್ಗೆ ಚೆಕ್ ಲಿಸ್ಟ್ ಅದನ್ನು ರಿವ್ಯೂ ಮಾಡಿ ಹಾಸ್ಟೆಲ್ಸಲ್ಲಿ ನಮಗೆ 1 ವೀಕಲ್ಲಿ ರಿಪೋರ್ಟ್ ಕೊಡೋಕ್ಕೆ ಹೇಳಿದ್ದೀವಿ. ಉದಾಹರಣೆಗೆ ಆ ಹಾಸ್ಟೆಲಲ್ಲಿ ಸೋಲಾರ್ ಹೀಟರ್ ಇದೆಯಾ, ಕಾಟ್ಸ್ ಇದೆಯಾ, ಪಿಲ್ಲೋಸ್ ಇದೆಯಾ, ಮ್ಯಾಟ್ರಸ್ ಇದೆಯಾ, ಮತ್ತು RO ಪ್ಲ್ಯಾಂಟ್ ಇದೆಯಾ, ಈ ಥರ ಸುಮಾರು 120 ಐಟಮ್ಸ್ ಇರೋ ಚೆಕ್ ಲಿಸ್ಟ್ನ ಕೊಟ್ಟಿದ್ದೀವಿ. ಇಷ್ಟು ಸಹ ಅವರು ರಿಪೋರ್ಟ್ ಮಾಡಿ ನಮಗೆ 1 ವಾರದಲ್ಲಿ ಕೊಡಬೇಕು. ಅದು ಆರ್ಡರ್ನೂ ಸಹ ಹೊರಡಿಸಿದ್ದೀವಿ. ಅದ್ರ ಜೊತೆಗೆ ವಾರ್ಡನ್ಸ್ ಕಡೆಯಿಂದನೂ ನಾವು ಒಂದು ಸಂಕ್ಷಿಪ್ತವಾಗಿ ಏನೇನು ಸಮಸ್ಯೆ ಇದೆ ಅವರ ಹಾಸ್ಟೆಲ್ಸ್ಗಳಲ್ಲಿ ಅಂತಲೂ ಸಹ ನಾವು ಮಾಹಿತಿ ತೊಗೊಂಡಿದ್ದೀವಿ. ಇಷ್ಟಿಟ್ಕೊಂಡು ನಾವು ಇವಾಗ ಮುಂಬರುವ ನಮ್ಮ ಲಿಂಕ್ ಡಾಕ್ಯುಮೆಂಟಲ್ಲಿ ಮತ್ತು TP ZP ಫಂಡ್ಸ್ ಅಥವಾ GP ಫಂಡ್ಸಲ್ಲಿ ಎಲ್ಲೆಲ್ಲಿ ನಮಗೆ ಫಂಡ್ಸ್ ಅವೈಲೇಬಿಲಿಟಿ ಇದೆಯೋ ಅದ್ರ ಮುಖಾಂತರ ನಾವು ವರ್ಕ್ಸ್ನ ಟೇಕಪ್ ಮಾಡ್ತೀವಿ.
ಒಂದು ಸ್ಯಾಚುರೇಷನ್ ಮಾಡಬೇಕಂತ. ನಮ್ಮ ಹಾಸ್ಟೆಲಲ್ಲಿ ಯಾವುದೇ ಮಗು ಏನು ಬೇಸಿಕ್ ಕಮ್ಯುನಿಟೀಸಿಂದ ವಂಚಿತರಾಗಬಾರ್ದು ಅಂತ ಇದೊಂದು ಒಂದು ಮಿಷನ್ ಮೋಡಲ್ಲಿ ನಾವು ಮಾಡ್ತಾಯಿದ್ವಿ. ಆ್ಯಂಡ್ ಇದ್ರ ಜೊತೆಗೆ ನಾವು CSR ಫಂಡ್ಸ್ನೂ ಸಹ ತರಿಸ್ಕೊಳ್ತಾ ಇದ್ದೀವಿ. ಎಕ್ಸಾಂಪಲ್ ನಮಗೆ ಬ್ಯಾಂಕರ್ಸ್ ಇದ್ದಾರೆ, ಇಲ್ಲಿ ಬ್ಯಾಂಕ್ಗಳಿದ್ದಾವೆ ಆ್ಯಂಡ್ ಇಂಡಸ್ಟ್ರೀಸ್ ಇದ್ದಾವೆ. ಸೊ CSR ಫಂಡ್ಸ್ ಮುಖಾಂತರ ಸಹ ಅಲ್ಲಿ ಏನಾದರೂ ಅವೈಲೇಬಿಲಿಟಿ ಇದ್ದರೆ ಅದನ್ನು ಸಹ ನಾವು ಪೂರೈಕೆ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಒಟ್ಟಾರೆ ಈ ವರ್ಷ ಅಕಾಡೆಮಿಕ್ ಇಯರ್ ಏನಿದೆ, ನಮ್ಮ ಮಕ್ಕಳು ಯಾವುದೇ ಬೇಸಿಕ್ ಕಮ್ಯುನಿಟೀಸಿಂದ ವಂಚಿತರಾಗಬಾರ್ದು. ಥ್ಯಾಂಕ್ ಯು. ಇನ್ನು ತುಮಕೂರು ಜಿಲ್ಲೆಯ ಕೇವಲ ಒಂದು ಹಾಸ್ಟೆಲ್ ಸಮಸ್ಯೆ ಬೆಳಕಿಗೆ ಬಂದ ಬೆನ್ನಲ್ಲೇ ಕೇವಲ ಆ ಒಂದು ಹಾಸ್ಟೆಲ್ನ ಅವ್ಯವಸ್ಥೆಯನ್ನ ಸರಿಪಡಿಸುವ ಬದಲು ಜಿಲ್ಲೆಯ ಎಲ್ಲ 300ಕ್ಕೂ ಹೆಚ್ಚು ವಿದ್ಯಾರ್ಥಿ ನಿಲಯಗಳ ಸಮಗ್ರ ಪರಿಶೀಲನೆಗೆ ಮುಂದಾಗಿರುವ ಜಿಲ್ಲಾ ಪಂಚಾಯಿತಿಯು ತಮ್ಮ ಕಾರ್ಯದಕ್ಷತೆಯನ್ನ ತೋರಿಸ್ತಾ ಇದೆ. ಚೆಕ್ಲಿಸ್ಟ್ ಅಧಿಕಾರಿಗಳ ಸಭೆ, CSR ನಿಧಿ ಬಳಕೆ ಸೇರಿದಂತೆ ಹಲವು ಕ್ರಮಗಳ ಮೂಲಕ ವಿದ್ಯಾರ್ಥಿಗಳಿಗೆ ಉತ್ತಮ ಸೌಲಭ್ಯ ಕಲ್ಪಿಸಲು ಜಿಲ್ಲಾ ಪಂಚಾಯತ್ ಪಣ ತೊಟ್ಟಿರುವುದು ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿದೆ. ಕ್ಯಾಮರಾ ಪರ್ಸನ್ ದರ್ಶನ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.